ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್ ಆ್ಯಂಡ್ ಎಲ್ರಿಗೂ ವೆರಿ ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ರೂಪೇಶ್? ಎಷ್ಟೊಂದು ದಿವಸ ಆಯಿತು ಮಾತಾಡಿ. ಕೈಗೆ ಸಿಗಲ್ಲ ಫ್ರೆಂಡ್ಸ್, ಕೈಗೆ ಸಿಗಲ್ಲ. ಸಿಕ್ಕಿದ್ರೂ ಈ ವೀಕಲ್ಲಿ ಹಾರ್ಡ್ಲಿ ಒಂದು ಹಾಫ್ ಆನ್ ಅವರು ಮಾತಾಡ್ಕೊಂಡಿಲ್ಲ. ಫೋನಲ್ಲಿ ಮಾತಾಡ್ತೀವಿ ಡೈರೆಕ್ಟಾಗಿ, ಬಿಕಾಸ್ ಅವ್ರು ಬರೋದು ಲೇಟ್ ನೈಟ್. ನಾನು ಅಷ್ಟೊತ್ತಿಗೆ ನಾನು ಎದ್ದು ವಿರ್ತಾಚಿ ತಿರುಗಿ ಬೆಳಗ್ಗೆ ಎದ್ದು ಒಂದು ಹಾಫ್ ಆನ್ ಅವರ್ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಅಂದರೆ ಕೂತ್ಕೊಂಡು ಹಿಂಗೆ ನಾನು ಮಾರ್ನಿಂಗ್ ಡ್ರಿಂಕ್ ಎಲ್ಲ ಕೊಟ್ಟಾಗ ಕುಡಿದ್ಬಿಟ್ಟು ಟಿಫನ್ ತಿನ್ಕೊಂಡ್ಬಿಟ್ಟು ಹಂಗೆ ಆಫೀಸಿಗೆ ಜಂಪ್ ಆಗಿಬಿಡ್ತಾರೆ. ವಾಟ್ಸಾಪ್ ಏನಿಲ್ಲ ನಡೀತಾ ಇದೆ. ಸರಿ ಟೈಮ್ ಆಯಿತು, ನಾನು ಹೋಗ್ತೀನಿ. ನೋಡಿ ಇಷ್ಟೇ ಫ್ರೆಂಡ್ಸ್, ಯಾವಾಗಲೂ ಇಷ್ಟೇ. ಆ್ಯಂಡ್ ಇವತ್ತು ನನ್ನ ವ್ಲಾಗಲ್ಲಿ ನಾನು ಏನು ಮಾಡೋಣ ಅಂತ ಅಂದರೆ ವಾಟ್ ಐ ಈಟ್ ಇನ್ ಎ ಡೇ ನಿಮ್ಮ ಜೊತೆಲ್ಲ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಷ್ಟೊಂದು ಜನ ಕೇಳ್ತಾಯಿದ್ರಿ ಜಿಮ್ ಎಲ್ಲ ವೇಸ್ಟು, ಮನೇಲೇ ಮಾಡ್ಕೊಳ್ಬೋದಲ್ವಾ ಅಂತ. ಖಂಡಿತ ಮನೇಲೇ ಮಾಡ್ಕೊಂಡು ವೆಯ್ಟ್ ಲಾಸ್ ಆಗಬಹುದು. ನಮಗೆ ಓಕೆ ನಿಧಾನ ಮಮ್ಮಿ ಜಗಳಲು ಪಡ್ಡು ಮಾಡಿದ್ದಾರೆ, ಬಾಕ್ಸ್ಗೆ ಹಾಕ್ತೀನಿ ಅಂತ ನಮ್ಮ ಹಸ್ಬೆಂಡ್ ಬೇಡ, ಅದು ಒಂಥರ ರಬ್ಬರ್ ಥರ ಆಗಿಬಿಟ್ಟಿರುತ್ತೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇವತ್ತು ವಾಟ್ ಐ ಈಟ್ ಇನ್ ಎ ಡೇ ಚಾಲೆಂಜ್ನ ಮಾಡೋಣ ಅಂತ ಇದ್ದೀನಿ. ಬಿಕಾಸ್ ಎಷ್ಟೊಂದು ಜನ ಕ್ವಶನ್ ಕೇಳಿದರೆ ನೀವು ಮನೇಲೇ ವೆಯ್ಟ್ ಲಾಸ್ ಮಾಡ್ಬೋದಲ್ವಾ, ಮನೇಲೇ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದಲ್ವಾ ಅಂತ. ಖಂಡಿತ ಮನೇಲಿ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಬೋದು. ನಾನು ಯಾಕೆ ಜಿಮ್ಗೆ ಜಾಯ್ನ್ ಆದೆ ಅಂದರೆ ನನಗೊಂದು ಗೈಡ್ ಬೇಕು, ಆಯಿತಾ. ಮನೆಯಲ್ಲೇ ತಿಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋ ಅಷ್ಟು ನಾಲೆಡ್ಜ್ ನನಗಿಲ್ಲ. ಸಾರಿ, ಎಲ್ಲಿ ಬಂದು ಡಿಸ್ಟರ್ಬೆನ್ಸ್ ಫ್ರೆಂಡ್ಸ್. ನಾಲೆಡ್ಜ್ ನನಗಿಲ್ಲ. ಸೊ ಒಂದು ಟ್ರೈನರ್ ಹತ್ರ ಜಾಯ್ನ್ ಆದರೆ ನಮ್ಮ ಬಾಡಿಗೆ ಬೇಕಾಗಿರೋ ಅಂಥ ಕಂಪ್ಲೀಟ್ ಮೇಂಟೆನೆನ್ಸ್ ಡಯಟ್ನ ಅವ್ರು ಕೊಡ್ತಾರೆ. ಡಯಟ್ ಅಂದರೆ ಊಟನ ಬಿಟ್ಬಿಡೋದು, ರೈಸ್ನ ಬಿಟ್ಬಿಡೋದು ಅದಲ್ಲ. ನಮ್ಮ ಬಾಡಿಗೆ ನಮ್ಮ ವೆಯ್ಟ್ ಎಷ್ಟಿದೆ ಅಲ್ವಾ, ಅವ್ರು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಾನು ಕೇಳಿದಾಗ 22 ಇಂಟು ನಮ್ಮ ವೆಯ್ಟ್ ಹಾಕ್ಕೊಳ್ಳಿ ಇಂಟು 1.2 ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಕ್ಯಾಲೋರೀಸ್ ನಿಮ್ಮ ಬಾಡಿಗೆ ಒಂದು ದಿವಸಕ್ಕೆ ಬೇಕಾಗಿರೋವಂಥ ಕ್ಯಾಲೋರೀಸ್ ನಿಮಗೆ ಸಿಗುತ್ತೆ. ಅದು ಸೈಂಟಿಫಿಕಲಿ. ಸೊ ಅಷ್ಟು ಕ್ಯಾಲರಿಗಿಂತ ಒಂದು 300-400 ಗ್ರಾಮ್ಸ್ ನಾವು ಕಮ್ಮಿ ತಿನ್ನಬೇಕು. ಫಾರ್ ಎಕ್ಸಾಂಪಲ್ ನನ್ನ ವೆಯ್ಟ್ಗೆ ಅವ್ರು ಹೇಳಿರೋ 2200 ಕ್ಯಾಲೋರೀಸು, ಅದರಲ್ಲಿ ಒಂದು 300 ಗ್ರಾಮ್ಸ್ ಮೈನಸ್ ಮಾಡ್ಕೊಂಡು ತಿನ್ನೋಕ್ಕೆ. ಬಟ್ ನಾನು 500 ಗ್ರಾಮ್ಸ್ ಮೈನಸ್ ಮಾಡಿದ್ದೀನಿ, ಬಿಕಾಸ್ ನನ್ನ ಬಾಡಿಯಲ್ಲಿ ಫ್ಯಾಟ್ ಜಾಸ್ತಿ ಇದೆ, ಅದಕ್ಕೆ ಮೇಂಟೈನ್ ಆಗುತ್ತೆ ಅಂದ್ಬಿಟ್ಟು ನಾನು ಒಂದು 1600 ಗ್ರಾಮ್ಸ್ ಕ್ಯಾಲೋರೀಸ್ ನಾನು ಎವ್ರಿ ಡೇ ಮೇಂಟೈನ್ ಮಾಡ್ಕೋತೀನಿ. ಅಂದರೆ ಬೆಳಗ್ಗೆ ಎದ್ದು ಏನೇ ತಿಂದ್ರೂ ಕ್ಯಾಲೋರೀಸ್ ನೋಡ್ಕೊಳ್ತೀನಿ. ಇವತ್ತು ಪಡ್ಡು ಕ್ಯಾಲೋರೀಸ್ ಎಷ್ಟು, ಅದರಲ್ಲಿ ಒಂದು ಪಡ್ಡುನ 2 ಪಡ್ಡುನ. ನೆಕ್ಸ್ಟು ಫ್ರೂಟಲ್ಲಿ ಎಷ್ಟು ಕ್ಯಾಲೋರೀಸ್ ಇದೆ ಅದು ನೋಡಿಕೊಂಡು ರೈಸು ತಿನ್ಕೊಳ್ತೀನಿ, ಇಷ್ಟು ರೈಸ್ ತಿನ್ಕೊಳ್ತೀನಿ, ಇಲ್ಲ ಮುದ್ದೆ, ಈ ಥರ ಮೇಂಟೆನೆನ್ಸ್ ಡಯಟ್ ಥರ. ಸೊ ಮಾಡ್ತಾಯಿದ್ದೀನಿ, ನೋಡೋಣ ನಿಮ್ಮ ಜೊತೆನೂ ಎಲ್ಲ ಶೇರ್ ಮಾಡ್ತೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಗ್ಲಾಸ್ ಹಾಟ್ ವಾಟರ್ ವಿತ್ ಲೈಟ್ ಲೆಮನ್ ಹಾಕ್ಕೊಳ್ತೀನಿ, ಇಲ್ಲ ಅಂತಂದರೆ ಜಿಂಜರ್. ನನಗೆ ಎವ್ರಿ ಡೇ ಸೇಮ್ ಕುಡಿತೀನಿ ಅಂತ ಏನಿಲ್ಲ, ನನಗೇನು ಹಾಕ್ಕೋಬೇಕು ಅನಿಸುತ್ತೋ, ಇಲ್ಲಾಂದರೆ ಜೀರಿಗೆ ನೀರು, ಇಲ್ಲಾಂದರೆ ಹನಿ ವಾಟರ್, ಆ ಥರ ಆಲ್ಟರ್ ಮಾಡ್ತಾಯಿರ್ತೀನಿ. ಈ ಥರ ಬಿಸಿನೀರು ಫಸ್ಟು ಕುಡಿದ್ಬಿಟ್ಟಾದಮೇಲೆ ಆಮ್ಲ ಜ್ಯೂಸ್ ಕಂಪಲ್ಸರಿ. ಇದೆಲ್ಲರ ಬಾಡಿಗೂ ಸೆಟ್ ಆಗೋದಿಲ್ಲ ಆಮ್ಲ. ನನಗೆ ಚೆನ್ನಾಗಿ ಸೆಟ್ ಆಯಿತು ಆಮ್ಲ, ಇವ್ರಿಗೆ ಸೆಟ್ ಆಗಿಲ್ಲ. ಆಮ್ಲ ಜಾಸ್ತಿ ಕುಡಿದ್ರೆ ಇವ್ರಿಗೆ ಜಾಸ್ತಿ ಹೊಟ್ಟೆ ಏನಂತಾರೆ ಗುಡು ಆಗ್ತಿರುತ್ತೆ, ಹಾಗಾಗಿ ಅವರು ಕಮ್ಮಿ. ಬಟ್ ಆದ್ರೂ ರೂಢಿ ಮಾಡ್ಕೊಳ್ತಾ ಇದ್ದಾರೆ. ಅವ್ರ ಸ್ಟೊಮೆಕ್ಕೂ ಇದಕ್ಕೆ ಅಡಿಕ್ಟ್ ಆಗ್ತಾ ಇದೆ ಇವಾಗ. ಏನಿಲ್ಲ, ಆಮ್ಲ 1-2 ತೊಗೊಳ್ತೀನಿ, ಅದಕ್ಕೆ ಸ್ವಲ್ಪ ಏನಂತಾರೆ ಶುಂಠಿ, ಸ್ವಲ್ಪ ಶುಂಠಿ, ಸ್ವಲ್ಪ ಕೊತ್ತಂಬರಿ ಇದ್ದರೆ, ಇಲ್ಲ ಅಂತಂದರೆ ಕರಿಬೇವಿನ ಸೊಪ್ಪು, ಇಷ್ಟು ಹಾಕ್ಕೊಂಡು ಲೈಟ್ ಉಪ್ಪು. ಬಾಡಿಗೆ ಉಪ್ಪು ಬೇಕೇ ಬೇಕು, ಸಾಲ್ಟ್ ಕಂಟೆಂಟ್ ಇರಲೇಬೇಕು. ಹಾಗಾಗಿ ಲೈಟ್ ಉಪ್ಪು. ಇಲ್ಲಾಂದರೆ ನಿಮ್ಗೆ ಏನನ್ಸುತ್ತೆ, ಡಯಟ್ ಮಾಡುವಾಗ ಟಯರ್ಡು, ತಲೆ ತಿರ್ಗೋದು, ಈ ಥರದ್ದೆಲ್ಲ ಅನಿಸ್ತಿರುತ್ತೆ. ಅದಕ್ಕೆ ಬಾಡಿಗೆ ಉಪ್ಪು, ಖಾರ ಎಲ್ಲನೂ ಹೋಗಬೇಕು, ಸ್ವಲ್ಪ ಅಷ್ಟೇ. ಮಸಾಲಾಸ್ ಕಮ್ಮಿ ಮಾಡಿ ಅಷ್ಟೇ. ಆ್ಯಂಡ್ ಇವಾಗ ಫಸ್ಟು ನಂದು ಮಾರ್ನಿಂಗ್ ಡ್ರಿಂಕ್ ಬಿಸಿನೀರು, ಆಮ್ಲ ಜ್ಯೂಸ್, ಇಷ್ಟು ಕುಡಿತೀವಿ. ಆಮೇಲೆ ಪಡ್ಡು ಮಾಡ್ತಿದ್ದಾರೆ ಮತ್ತು ಗೋಧಿ ಪಡ್ಡು. ಅದರಲ್ಲಿ ನಾನು ಸ್ವಲ್ಪ ಲೈಟ್ ಆಯಿಲ್ ಕಮ್ಮಿ ಮಾಡಿ ಅಂತ ಹೇಳಿದ್ದೀನಿ. ಕಂಪ್ಲೀಟಾಗಿ ಆಯಿಲ್ ಎಲ್ಲ ಬಿಡಬಾರ್ದು. ನಮ್ಮ ಬಾಡಿಗೆ ಫ್ಯಾಟ್ ಅನ್ನೋದು ಬೇಕೇ ಬೇಕು. ಫ್ಯಾಟ್ ಲಾಸ್ ಮಾಡ್ತಾಯಿದ್ದೀವಿ ಅಂತ ಅಂದರೆ ಕಂಪ್ಲೀಟ್ ನಾವು ಫ್ಯಾಟ್ ಐಟಮ್ಸ್ ತಿನ್ನಬಾರ್ದು ಅಂತ ಅಲ್ಲ, ಫ್ಯಾಟ್ ಐಟಮ್ಸು ಬಾಡಿಗೆ ಹೋಗಬೇಕು. ಎಷ್ಟು ನಿಮ್ಮ ಒಂದು ವೆಯ್ಟ್ ಎಷ್ಟಿದೆ ಅದರಲ್ಲಿ ಒಂದು 20% ಅಷ್ಟು ಇದು ಫ್ಯಾಟ್ ಕೂಡ ಹೋಗಬೇಕು. ಗುಡ್ ಫ್ಯಾಟ್ಸ್ ಅಂದರೆ ಲೈಕ್ ಇದು ಇರ್ಬೋದು, ಏನು ಪನ್ನೀರ್, ಆಮೇಲೆ ಪೀನಟ್ ಬಟರ್, ಗೀ ಅಲ್ಲ ಸಾರಿ ಫ್ಯಾಟ್ ಅಲ್ಲ ಕರೆಕ್ಟ್, ಪೀನಟ್ ಬಟರು, ಗೀ, ಆಮೇಲೆ ಈ ಥರ ಫ್ಯಾಟ್ ಐಟಮ್ಸು ತಿನ್ಬೋದು. 20% ಅಷ್ಟೇ ತಿನ್ನಬೇಕು, ಜಾಸ್ತಿ ತಿನ್ನಬಾರ್ದು.
ಆ್ಯಂಡ್ ಬನ್ನಿ ಇವಾಗ ಇದು ಕುಡಿದ್ಬಿಟ್ಟು ನಾನು ಯದುವೀರ್ನ ಎಬ್ಬರಿಸಿ ಅವನ್ನ ರೆಡಿ ಮಾಡಿಸಿ ಕೆಳಗಡೆ ಬಂದು ನಾನು ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ತೀನಿ. ಅವ್ನಿಗೂ ಪಡ್ಡು ನನಗೂ ಪಡ್ಡು 3 ಪಡ್ಡು ತಿಂತೀನಿ. 3 ಪಡ್ಡು ಸ್ವಲ್ಪ ಚಟ್ನಿ ಮುಗ್ದೋಯ್ತು. ಇನ್ನು 11 o'clock ಏನು ತಿಂತೀನಿ ಅಂತ ನನಗೂ ಗೊತ್ತಿಲ್ಲ, ತಿನ್ನೋವಾಗ ಶೂಟ್ ಮಾಡ್ತೀನಿ. ಸ್ಟೇ ಟ್ಯೂನ್. ಹಾಗೆಯೇ ಮನೆಯಲ್ಲಿ ಸ್ವಲ್ಪ ಆದಷ್ಟು ಎಕ್ಸಸೈಸ್ ಮಾಡ್ಕೊಳ್ಳಿ ಲೈಟಾಗಿ. ನೀವು ಜಿಮ್ಗೆ ಹೋಗಿಲ್ಲ ಅಂತಂದರೆ ಮನೆಯಲ್ಲೇ ಏನಾದರೂ ನಿಮ್ಗೆ ಎಕ್ಸಸೈಸ್ ಬೇಕು, ನಾನು ಯಾವುದಾದ್ರು ಮಾಡ್ತೀನಿ ಅಂತ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಓಕೆನಾ? ಆ್ಯಂಡ್ ಬನ್ನಿ ಇವಾಗ ಬೇಗ ಕುಡ್ಕೊಂಡು ಯದುವೀರ್ನ ಎಬ್ಬರಿಸ್ಬೇಕು. ಅವ್ನು ಎಬ್ಬರಿಸೋದೇ ಒಂದು ಟಾಸ್ಕು ಫ್ರೆಂಡ್ಸ್. ನನಗೆ ರೂಪೇಶ್ ಹೋದ್ರು ಇವಾಗ ಎಬ್ಬರ್ಸೋಕ್ಕೆ. ನೋಡೋಣ, ಅವನದು ಶೂಟ್ ಮಾಡ್ತೀನಿ. ಅವ್ನಿಗೆ ರೆಡಿ ಮಾಡಬೇಕು ಸ್ಕೂಲು. ಆ್ಯಂಡ್ ಎಷ್ಟೊಂದು ಜನ ಕೇಳ್ತಾ ಇದ್ರಿ ಸ್ಕೂಲ್ ಯದುವೀರ್ಗೆ ಸಮ್ಮರ್ ಹಾಲಿಡೇಸ್ ಇಲ್ವಾ ಅಂತ. ಅವ್ನು ಹೋಗ್ತಾ ಇರೋದು ಡೇ ಕೇರ್ಗೆ. ಸೊ ಹಾಗಾಗಿ ಸಮ್ಮರ್ ಹಾಲಿಡೇಸ್ ಎಲ್ಲ ಇಲ್ಲ ಅಂದ್ಕೊಳ್ತೀನಿ. ನನಗೂ ಗೊತ್ತಿಲ್ಲ, ನಮ್ಮ ಅತ್ತೆನ ಕೇಳೋದು. ಅತ್ತೆ ಅವ್ನಿಗೇನು ಸಮ್ಮರ್ ಹಾಲಿಡೇಸ್ ಇಲ್ವಾ? ಅವ್ನಿಗೆ ಸಮ್ಮರ್ ಹಾಲಿಡೇಸ್ ಇಲ್ಲ. ಅವ್ನಿಗೆ ಇಯರ್ ಪೂರ್ತಿ ಇರುತ್ತೆ. ಯಾವಾಗ ಗೌರ್ಮೆಂಟ್ ಹಾಲಿಡೇಸ್ ಇರುತ್ತಲ್ಲ ಅವಾಗ ಮಾತ್ರ ಅವ್ನಿಗೆ ಹಾಲಿಡೇ ಅಷ್ಟೆ ಅಲ್ವಾ ಅತ್ತೆ? ಹಾಯ್ ಮಾಡಿಬಿಡಿ. ನೋಡಿ ನಮ್ಮ ಅತ್ತೆ ಅರ್ವಿ ಇಟ್ಟಿದ್ದಾರೆ. ಹಾಯ್, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಸೊ ಪಡ್ಡು ಮಾಡ್ತಾ ಇದ್ದಾರೆ. ಅವ್ನು ಹಾಲಿಡೇಸ್ ಎಲ್ಲ ಇಲ್ಲ. ಗೌರ್ನಮೆಂಟ್ ಹಾಲಿಡೇಸ್ ಯಾವಾಗಿರುತ್ತೋ ಅಷ್ಟೇ ಅವ್ನಿಗೆ ಆವಾಗ ಹಾಲಿಡೇಸ್ನ. ಯಾಕಂದರೆ ಅಲ್ಲಿಗೆ ಬರೋರು ಬಿಡೋರು ಎಲ್ಲರೂ ವರ್ಕಿಂಗ್ ಅಲ್ಲಿ ಬ್ಯುಸಿ ಇರೋದ್ರಿಂದ. ಸೊ ರಜಾ ಗಿಜಾ ಎಲ್ಲ ಏನೂ ಇಲ್ಲ. ಬೇರೆ ಡೇ ಕೇರ್ಸಲ್ಲೆಲ್ಲ ಸಮ್ಮರ್ ಹಾಲಿಡೇಸ್ ಅಂತ ಕೊಡ್ತಾರೆ. ಬಟ್ ನಮ್ಮ ಯದುವೀರ್ಗೆ ಸಮ್ಮರ್ ಹಾಲಿಡೇಸ್ ಇಲ್ಲ. ಅವ್ನು ಹೋಗೋದೇ ಬೆಟರ್. ಹೋದ್ರೆ ಅಲ್ಲಿ ಮಕ್ಳ ಜೊತೆ ಆಟ ಆಡ್ಕೋತಾನೆ, ಕರೆಕ್ಟ್ ಟೈಮ್ ತಿಂತಾನೆ, ಕರೆಕ್ಟ್ ಟೈಮ್ ಮಲ್ಕೊಳ್ತಾನೆ, ಅವ್ನು ಡಿಸಿಪ್ಲಿನ್ ಆಗಿರ್ತಾನೆ ಅಷ್ಟೇ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಹೇಳು ಮಂಗಾರಿ. ಅಯ್ಯೋ ನಾಚಿಕೆ ಆಗೋಯ್ತು ನನ್ನ ಕ್ಷಣಿಕೊಂದು. ಸ್ಕೂಲ್ಗೆ ಹೋಗ್ತೀಯಮ್ಮ? ಸ್ಕೂಲ್ಗೆ ಹೋಗ್ತೀಯಾ? ಬೇಡ ಬಿಡು, ಹಾಲಿಡೇ ಹಾಕು. ಹಾಲಿಡೇ ಹಾಕ್ತೀಯಾ? ಸ್ಕೂಲ್ಗೆ ಹೋಗ್ತೀಯಾ? ಹಿಂಗೆ ಏನು ನಿನ್ನ ಸ್ಕೂಲಲ್ಲಿ ನಿನ್ನ ಫ್ರೆಂಡ್ ಹೆಸರು ಏನು ಹೇಳು? ಹಾಂ, ಏನು ಜೋರಾಗಿ ಹೇಳು. ಹಾಂ, ತಾರುಣ್ಯ. ತಾರುಣ್ಯ ಅಂತೆ ಫ್ರೆಂಡ್ಸ್. ಯದುವೀರ್ಗೆ ಬೆಸ್ಟ್ ಫ್ರೆಂಡ್ ತಾರುಣ್ಯ. ಕಾರುಣ್ಯನ ತಾರುಣ್ಯನ? ತಾರುಣ್ಯ ಅಂತವನು. ಕಾರುಣ್ಯನ ತಾರುಣ್ಯನ? ತಾರುಣ್ಯ. ಚೆನ್ನಾಗಿ ಎಣ್ಣೆ ಇಟ್ಟಿದ್ದೆ ಮಕ್ಕಳಿಗೆ. ಇವಾಗ ಸಮ್ಮರ್ ಅಲ್ವಾ, ಆಗಾಗ 1-2-3 ಡೇಸ್ ಆಲ್ಟರ್ನೇಟ್ ಆಗಿ ಹರಳೆ ಎಣ್ಣೆ ಇಡಿ ಚೆನ್ನಾಗೆ. ನಾನು ಇಲ್ಲಿ ಇಟ್ಬಿಟ್ಟು ಮಲ್ಗೋವಾಗ ಚೆನ್ನಾಗೆ ಒತ್ತೀನಿ. ಆಮೇಲೆ ಹೊಟ್ಟೆ ಬೆಲ್ಲಿ ಇರುತ್ತಲ್ವ, ಸೊ ಅಲ್ಲಿ ಸ್ವಲ್ಪ ಹಾಕೋದ್ರಿಂದ ಅವ್ರಿಗೆ ತಂಪು ಅನಿಸುತ್ತೆ ಅಷ್ಟು. ಅಲ್ಲ ಕಂದ ತಾನೆಮ್ಮ? ನನ್ನ ಮಾರ್ನಿಂಗ್ ಬೂಸ್ಟ್ ಇವನು. ನನ್ನ ಮಾರ್ನಿಂಗ್ ಬೂಸ್ಟ್. ನಿನ್ನ ಮಮ್ಮಿನ ಎಷ್ಟು ಲವ್ ಮಾಡ್ತೀಯಾ? ಎಷ್ಟು ಲವ್ ಮಾಡ್ತೀಯಾ? ಅಯ್ಯೋ, ಎಷ್ಟು ಕೋಟಿ ಕೊಟ್ಟರು ಇದು ಸಿಗಲ್ಲ. ಇದು 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 ಅಲ್ಲಮ್ಮ. ಐ ಲವ್ ಯು ಸೋ ಮಚ್ ಕಂದ. ಇವಾಗ ನೋಡ್ರಿ ನಮ್ಮಿಬ್ಬರದು ಒಂದು ಸಿಗ್ನೇಚರ್ ಸಾಂಗ್ ಹೇಳ್ತೀನಿ. ಐ ಲವ್ ಯು ಕಣೋ, I love you ಕಣೆ. I love you ಕಣೋ, I love you ಕಣೋ. ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ. ಏನು ಮಾಡ್ತಾ ಇದೀಯಾ? ಬ್ಯಾಗ್ ಎತ್ಕೊಂಡು ಯದುವೀರ್ನ ಕೂಡ ರೆಡಿ ಮಾಡಿಸಿ ಕೆಳಗಡೆ ಬಂದುಬಿಟ್ಟು ನಾನು ಕೂಡ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಸೊ ಯದುವೀರ್ಗೆ ಒನ್ ಡೇನೂ ಮಿಸ್ ಮಾಡೋಕ್ಕೆ ಅವ್ನ ಸ್ಕೂಲ್ಗೆ ಇಷ್ಟ ಇಲ್ಲ. ಯಾಕಂದರೆ ಅವ್ನಿಗೆ ಅಲ್ಲಿರೋವಂಥ ಫ್ರೆಂಡ್ಸ್ ಆಮೇಲೆ ಅವ್ರ ಟೀಚರ್ಸ್ ಎಲ್ಲ ತುಂಬ ಇಷ್ಟ. ಅವನು ಮಿಸ್ ಮಾಡೋದಿಲ್ಲ. ಆ್ಯಂಡ್ ಬಂದು 3 ಪಡ್ಡು ಹಾಕ್ಕೊಂಡೆ. ನಮ್ಮ ಅತ್ತೆ ಎಕ್ಸ್ಟ್ರಾ ಇನ್ನೊಂದು ಕೊಟ್ಟರು. ಅವ್ರ ಪ್ರೀತಿಯಿಂದ ಕೊಡುವಾಗ ನಾವು ಬೇಡ ಅನ್ನೋಕ್ಕಾಗಲ್ವಲ್ಲ. ಸೊ 4 ಪಡ್ಡು ತಿನ್ಕೊಂಡೆ. ಪಡ್ಡು ತಿನ್ಕೊಂಡು ನಾನು ಆಫೀಸ್ ಕಡೆ ಅಂದರೆ ಸೈಟ್ ಹತ್ರ ಹೋದೆ. ಸೊ ಹೋದ್ಮೇಲೆ ಏನೂ ತಿಂದಿಲ್ಲ ನಾನು. 11 o'clockಗೆಲ್ಲ ಏನೂ ತಿಂದಿಲ್ಲ. ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ ನಾನು. ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ 3 o'clock ಆಯಿತು. 3 o'clock ರಿಟರ್ನ್ ಹೊರಟೆ ನಾನು. ಸೊ ಈಗ ಆಟೋಲ್ ಬರ್ತಾ ಇದ್ದೀನಿ. ಮಧ್ಯಾಹ್ನ ಎಲ್ಲ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಟ್ 3 o'clock
o'clock ಟೈಮಲ್ಲಿ ಸ್ವಲ್ಪ ಮಳೆ ಬರೋ ಥರ ವೆದರ್ ಮೋಡ ಅನ್ನಿಸ್ತಿತ್ತು. ಆ್ಯಂಡ್ ನೀವು ನೋಡ್ಬೋದು ನನ್ನ ಡ್ರೆಸ್ ಸ್ವಲ್ಪ ಲೂಸ್ ಆಗಿದೆ. 4.2 kg ವೆಯ್ಟ್ ಲಾಸ್ ಆಗಿದ್ದೀನಿ ನಾನು. ಆ್ಯಂಡ್ ಕಂಟಿನ್ಯೂಸ್ ಆಗಿ ಎವ್ರಿ ಡೇ ನಾನು ಜಿಮ್ಗೆ ಹೋಗ್ತಾ ಇಲ್ಲ, ಫ್ರೀ ಇರೋವಾಗ ಮಾತ್ರ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ. ಇವಾಗ ನಾನು ಅಕಸ್ಮಾತ್ ಜಿಮ್ಗೆ ಹೋಗಿಲ್ಲ ಅಂದರೆ ಮನೆಯಲ್ಲೇ ಒಂದು ಹಾಫ್ ಆನ್ ಅವರ್ ಕಾರ್ಡಿಯೋ ಮಾಡ್ಕೊಳ್ತೀನಿ, ವರ್ಕೌಟ್ ಅಷ್ಟೇ. ಸೊ ಮನೆಗೆ ಬಂದು ಅಂದರೆ ಚಿಕ್ಕಮ್ಮ ಮನೆ ಹತ್ರನೇ ಹೋಗಿ ಲಡ್ಡುನ ಕರ್ಕೊಂಡು ಯದುವೀರ್ ಸ್ಕೂಲ್ ಹತ್ರ ಹೋಗಿ ಯದುವೀರ್ನ ಪಿಕ್ ಮಾಡಿಕೊಂಡು ಬರೋ ಟೈಮಲ್ಲಿ ಕಬ್ಬಿನ ಹಾಲು ಕಂಪಲ್ಸರಿ ಎವ್ರಿ ಡೇ, ಒನ್ ಡೇನೂ ಮಿಸ್ ಮಾಡಲ್ಲ. ಬಿಕಾಸ್ ಯದುವೀರ್ ಫೇವ್ರೆಟ್ ಇದು. ನನ್ನ ಪ್ರೆಗ್ನೆನ್ಸಿಯಲ್ಲೂ ಅಷ್ಟೇ ವೀಕ್ಲಿ 3 to 4 times ನಾನು ಕಬ್ಬಿನ ಹಾಲು ಕುಡಿತಾನೆ ಇದ್ದೆ. ಸೊ ಅದು ಅವನಿಗೆ ಇಷ್ಟ ಆಗ್ಬಿಡ್ತೇನೋ ಅವಾಗ್ಲಿಂದನೂ. ಇವಾಗ ಅಕಸ್ಮಾತ್ ಅವ್ರ ಸ್ಕೂಲಿಂದ ಹಿಂಗೆ ಕಟ್ ಮಾಡ್ಕೊಳ್ಳೋ ಹತ್ರನೇ ಇದೆ, ಅಲ್ಲೇ ಶುರು ಮಾಡ್ತೇನೆ, ಮಮ್ಮಿ ಶುಗರ್ ಕೇನ್ ಜ್ಯೂಸ್ ಅಂತ. ಸರಿ ಓಕೆ ಎಲ್ರಿಗೂ ಪಾರ್ಸಲೇ ತೊಗೊಂಡ್ಬಿಡೋಣ ಅಂತ ಪಾರ್ಸೆಲ್ ತೊಗೊಂಡು ಸ್ವಲ್ಪ ಹೂವು ಹಾಗೆ ಹಣ್ಣೆಲ್ಲ ಬೇಕಿತ್ತು, ಅದನ್ನು ಪರ್ಚೇಸ್ ಮಾಡಿಕೊಂಡು ಮನೆಗೆ ಬಂದ್ವಿ. ಆ್ಯಂಡ್ ಲಡ್ಡುಗೆ ಹಾಲಿಡೇಸ್ ಕೂಡ ಶುರುವಾಗಿದೆ ನೋಡಿ, ಬಿಡು ಹೂವು ಸಿಕ್ತು. ಸೊ ಇದನ್ನು ಮತ್ತು ತೆಂಗಿನಕಾಯಿ ಒಂದು 50 rupees ಆಗಿಬಿಟ್ಟಿದಪ್ಪ, ಎಷ್ಟು ಕಾಸ್ಟ್ಲಿ ಅನಿಸುತ್ತೆ. ಆ್ಯಂಡ್ ನೋಡಿ ಯದುವೀರ್ ಅವ್ನ ಜ್ಯೂಸ್ನ ಕುಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾನೆ. ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ, ನೀವು ಕೂಡ ನೋಡಿ. ಬುಲೆಟ್ ನೋಡಿದೆ, ಏನು ಮಾಡಿದೆ ಇವತ್ತು ಸ್ಕೂಲಲ್ಲಿ, ಏನು ಕಲ್ತ್ಕೊಂಡು ಬಂದಿದ್ಯಾ ಹೇಳು. ವೆರಿ ಗುಡ್ ಕಂದ. ಬೇರೆ ರೈಮ್ಸ್ ಯಾವ್ದು ಕಲ್ತ್ಕೊಂಡಿದ್ಯಾ? ಓಹ್ ಆಕ್ಷನ್, ಓಕೆ ಬುದ್ಧಿವಂತ ಕಂದ. ಹೇಳೋ. ಏನೇನೋ ಹೇಳ್ಬಿಟ್ಟು ಕವರ್ ಮಾಡಿಬಿಟ್ಟ ಫ್ರೆಂಡ್ಸ್ ಇವನು. ಡೌನು, ಕ್ಲಾಪು, ರೌಂಡು ಎಲ್ಲ. ಏನೋ ಮಾಡ್ತಾನೆ ಇವನು, ಇವಾಗ ಏನೋ ಮಾಡ್ತಾನೆ. ಅವನಿಗೆ ಕಟ್ಟಿಂಗ್ ಮಾಡಿಸ್ಬೇಕು ಫ್ರೆಂಡ್ಸ್. ನಾನು ಫುಲ್ಲು ಹೇರ್ ಬೆಳೆಸ್ಬಿಟ್ಟು ಜುಟ್ಟಾಕೋಣ ಅಂತ ಆಸೆ. ಇವಾಗ ಜುಟ್ಟಾಕ್ತೀನಿ, ಜುಟ್ಟಾಕ್ಬಿಟ್ಟು ತೋರಿಸ್ತೀನಿ. ಇವನು ನಮ್ಮ ಗರ್ಲ್ ಬೇಬಿ. ಬ್ಯಾಟ್ ಎತ್ತಕ್ಕಾಗಲ್ಲ. ಅದು ಸೊಂದಿಯೊಳಗೆ ಬಿದ್ದೋಯ್ತು, ಮತ್ತೆ ಬರ್ತೀಯ ಮೇಲೆ ಎತ್ತಿಕೋ. ಎಷ್ಟು ಚೆನ್ನಾಗಿ ಚಿಗುರೈತೆ ನೋಡ್ತೀನಿ ಅಮ್ಮರ. ಯದುವೀರು ಲಡ್ಡು ಆಟ ಆಡ್ತಾ ಇದ್ರು. ನಮ್ಮ ಚಿಕ್ಕಮ್ಮ ಅಂದರು ಅಷ್ಟೊತ್ತಲ್ಲಿ ಬನ್ನಿರಿ ಹೋಗಿ ಅಂಗಡಿಯಲ್ಲಿ ಸ್ವಲ್ಪ ರೇಷನ್ ಎಲ್ಲ ತೊಗೊಂಬರೋಣ ಅಂತ. ನಾನು ನಮ್ಮ ಅತ್ತೆಗೆ ಫೋನ್ ಮಾಡಿದೆ. ಕೆಲವೊಂದು ಹಬ್ಬದ ಐಟಮ್ಸ್ ಎಲ್ಲ ಬೇಕಿತ್ತು ಅಂತಂದರು. ಡಿಮಾರ್ಟಲ್ಲೇ ನಾವೆಲ್ಲ ಐಟಮ್ಸ್ ತಂದಿರ್ತೀವಿ, ಬಟ್ ಏನಾದರೂ ಖಾಲಿಯಾಗಿರೋದು ಬೇಕು ಅಂದರೆ ಅವಾಗ ಇಮಿಡಿಯೇಟಾಗಿ ಹೋಗಿ ತೊಗೊಳ್ಳೋ ಥರ. ಸೊ ನಾನು ನಮ್ಮ ಚಿಕ್ಕಮ್ಮ ಹಾಗೆ ಶೋಭಾ ಆಂಟಿ ಅಂತ ಇವ್ರು ನಮ್ಮ ನೇಬರು, ಒಳ್ಳೆ ಕಂಪೆನಿಯನ್ ನಮಗೆ. ಸೊ ಚೆನ್ನಾಗಿರುತ್ತೆ ಅವ್ರ ಜೊತೆ ಹೋದಾಗ, ಫುಲ್ ಕಾಮಿಡಿಯಾಗಿ ಖುಷಿಯಾಗಿರ್ತೀವಿ. ಹೋಗಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ನಮ್ಮ ಚಿಕ್ಕಮ್ಮ ಹೊಟ್ಟೆ ಹಶ್ವಾಗ್ತಿದ್ರೆ ನಾನೇನು ತಿಂದಿಲ್ಲ ಅಂತಂದರು. ಮಧ್ಯಾಹ್ನ
ನಾನು ಏನೂ ತಿಂದಿರಲಿಲ್ಲ. ಬೆಳಗ್ಗೆ 3 ಪಡ್ಡು ತಿಂದಿದ್ದು. ಇವಾಗ ಮನೆಗೆ ಬಂದಮೇಲೆ ಒಂದು ಗ್ಲಾಸ್ ಜ್ಯೂಸ್ ಕುಡಿದೆ. ಉದ್ದಿನ ವಡೆ ತೊಗೊಂಡೆ ಇಲ್ಲಿ ಮಧುರೈ ಇಡ್ಲಿ ಶಾಪಲ್ಲಿ. ಸೊ ಇದನ್ನು ತಿನ್ಕೊಂಡು ಮನೆಗೆ ಬಂದ್ವಿ. ನಮ್ಮತ್ತೆ ರೆಡಿಯಾಗಿ GRTಗೆ ಹೋಗೋಣ ಅಂತಂದ್ರು. ಸರಿ ಆಯಿತು ಅಂದ್ಬಿಟ್ಟು GRTಗೆ ಹೋಗ್ತಿದ್ದೀವಿ ಇವಾಗ. ನಾನು ನಮ್ಮತ್ತೆ, ನಮ್ಮ ಚಿಕ್ಕಮ್ಮ, ಯದುವೀರ್ 3 ಜನನು ಮಾರತಳ್ಳಿಯಲ್ಲಿರೋವಂಥ GRTಗೆ ಹೋಗಿದ್ವಿ. ಎಲ್ಲರೂ ಕ್ವಶನ್ಸ್ ಕೇಳ್ತಾ ಇದ್ದಿದ್ದು, ಹೆಂಗೆ ನೀವು ಇಷ್ಟು ಗೋಲ್ಡ್ ತಗೊಳ್ತೀರಾ ಸೌಂದರ್ಯ, ಹೆಂಗೆ ದುಡ್ಡು ಬರುತ್ತೆ ನಿಮಗೆ, ಹೆಂಗೆ ಬರುತ್ತೆ ನಮ್ಗೆ ಹೆಂಗೆ ಬರುತ್ತಪ್ಪ, ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ದುಡಿತೀವಿ, ಮನೇಲೆ ಕೂತ್ಕೊಂಡ್ರೆ ದುಡ್ಡು ಬರೋದಿಲ್ಲ. ಆಮೇಲೆ ನೀವು ಹೇಳ್ದಂಗೆ ನಾನು ಎವ್ರಿ ಟೈಮು ಯಾವಾಗಲೂ ಗೋಲ್ಡ್ ತೆಗಿಯಲ್ಲಪ್ಪ. ಇಲ್ಲ ನೋಡಿ, ಈ ತಿಂಗಳು ತುಂಬಾ ಖರ್ಚು ಬಂತು. ರೂಪೇಶ್ದು ಆಕಸ್ಮಿಕವಾಗಿ ಅವ್ರದ್ದು ಚೈನ್ ಕಟ್ಟಾಗೋದು, ಅದಕ್ಕೆ ಸ್ವಲ್ಪ ಅಮೌಂಟ್ನ ಸೇರಿಸಿ ಚೈನ್ ತೊಗೊಂಡಿದ್ದು. ಅದಾದಮೇಲೆ ನಾನು ಕುಲ್ಕ್ ಚೀಟಿ ಆಗಿದ್ದೆ, ನಾವು ಲೇಡೀಸ್ ಎಲ್ಲ ಸೇರಿಕೊಂಡು ಚೀಟಿ ಹಾಕ್ತೀವಿ, ಅದು ನನಗೆ ಬಂದಿತ್ತು. ಅದರಲ್ಲಿ ಏನಾನ ಒಂದು ನೆನ್ಪಿಟ್ಕೊಳ್ಳೋ ಥರ ತೊಗೋಬೇಕಲ್ಲ ಅಂತ ಬಂದು ಸಿಲ್ವರ್ನ ಪರ್ಚೇಸ್ ಮಾಡಿದ್ದು. ಆಮೇಲೆ ಈ ಸಲ ಏನು ಅಂತಂದರೆ ನಮ್ಮ ಮತ್ತೆ ಚೀಟಿ ಕಟ್ತಾರೆ ಎವ್ರಿ ಮಂತ್ 5,000. ಸೊ ಶೀ ಈಸ್ ಆಲ್ಸೋ ಅರ್ನಿಂಗ್. ಅವರೂ ಕೂಡ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಅವರು ದುಡ್ದಿರೋದ್ರಲ್ಲಿ ಅವರು ಸ್ವಲ್ಪ ಸೇವ್ ಮಾಡಿ 5,000 ರೂಪೀಸ್ ಚೀಟಿ ಹಾಕಿದ್ದಾರೆ. ಸೊ ಅದು ಕಂಪ್ಲೀಟ್ ಆಗಿತ್ತು. 31st ಒಳಗಡೆ ಬಂದು ತೊಗೊಬೇಕು ಅಂತ ಫೋನ್ ಮಾಡಿದ್ರಂತೆ. ಹೋಗೋಣ ಬನ್ನಿ ಅಂದರು. ಅವ್ರ ಜೊತೆ ಬಂದಿದ್ದಷ್ಟೇ ಬಿಟ್ಟರೆ ನಮ್ಮ ಮನೇಲಿ ಏನು ದುಡ್ಡಿಂದು ಗಿಡ ಇಲ್ಲ, ಬೇಕಂದಾಗೆಲ್ಲ ಕಿತ್ಕೊಂಡು ಹೋಗಿ ತೊಗೊಳಕ್ಕೆ. ನಾವೂ ಕಷ್ಟ ಜೀವಿಗಳು, ತುಂಬಾ ಒಂದು ಲೋ ಲೆವೆಲ್ಲಿಂದ ಕಷ್ಟಪಟ್ಟು ಎಲ್ಲ 1 ರೂಪಾಯಿ ಸೇವ್ ಮಾಡಿ ಈ ಲೆವೆಲ್ಗೆ ಬಂದಿರೋದು. ಸೊ ಅಷ್ಟೇ ಫ್ರೆಂಡ್ಸ್, ಇನ್ನೇನು ಇಲ್ಲ. ಆ್ಯಂಡ್ ಆ ಥರ ಈಸಿಯಾಗಿ ಬರೋವಂಥ ದುಡ್ಡು ಯಾವತ್ತೂ ನಿಲ್ಲೋದಿಲ್ಲ. ಕಷ್ಟಪಟ್ಟು ದುಡ್ದಿರೋದೇ ನಿಲ್ಲಲ್ಲ. ಈಸಿಯಾಗಿ ಬಂದ್ಬಿಟ್ಟು ಎವ್ರಿ ಡೇ ಗೋಲ್ಡ್ ತೊಗೊಳ್ಳೋ ಅಷ್ಟು ಆಸೆ ಎಲ್ಲ ನನಗಿಲ್ಲಪ್ಪ. ಅಷ್ಟೇ, ಗೋಲ್ಡ್ ತೊಗೊಳ್ಬೇಕು ಅಂತಂದರೆ ಒಂದು ಜಸ್ಟ್ ಫಾರ್ ಆನ್ ಇನ್ವೆಸ್ಟ್ಮೆಂಟ್ ಸೇವಿಂಗ್ಸ್ ಅಷ್ಟೇ. ನಮ್ಮತ್ತೆ 5,000 ಹಾಕಿದ್ರು. ಅವ್ರಿಗೆ ಬರೋವಂಥ ಬಜೆಟಲ್ಲಿ ಈ ಥರ ಚಿಕ್ಕ ಚಿಕ್ಕ ಚೋಕರ್ಸ್ ಎಲ್ಲ ನೋಡಿದ್ವಿ, ಅಂದರೆ ನೆಕ್ ಪೀಸ್ ಎಲ್ಲ ನೋಡಿದ್ವಿ. ಅವ್ರಿಗೆ ಇಷ್ಟ ಆಗಿಲ್ಲ. ಶಿ ಈಸ್ ವೆರಿ ಸಿಂಪಲ್, ಒಂದು ಹಂಬಲ್ ವುಮೆನ್ ಅಂತಲೇ ಹೇಳ್ಬೋದು. ಅವ್ರಿಗೆ ಆಡಂಬರವಾಗಿರೋವಂಥದ್ದು ಆ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ. ಬಟ್ ನನಗಿಷ್ಟ, ಅಂದರೆ ಚೆನ್ನಾಗಿರಬೇಕು, ನಾನು ಚೆನ್ನಾಗಿ ಕಾಣಿಸ್ಬೇಕು, ನಾನು ಈ ಥರದ್ದು ಹಾಕ್ಕೋಬೇಕು ಅನ್ನೋದೆಲ್ಲ ನನಗಿದೆ. ಬಟ್ ಅವ್ರಿಗೆ ಆ ಥರ ಇಲ್ಲ, ಎಲ್ಲರೂ ಒಂದೇ ಥರ ಇರೋದಕ್ಕೆ ಆಗೋದಿಲ್ವಲ್ಲ. ಹಾಗಾಗಿ ಶಿ ಈಸ್ ವೆರಿ ಸಿಂಪಲ್. ನನಗೆ ಆ ಥರದೆಲ್ಲ ಏನು ಬೇಡ. ನಾನು 1-2 ರಿಂಗ್ ತೊಗೊಳ್ತೀನಿ ಡೈಲಿ ಯೂಸ್ಗೆ, ಫಿಂಗರ್ ರಿಂಗ್ಸ್ ಅಂದ್ಬಿಟ್ಟು 2 ರಿಂಗ್ಸ್ನ ತೊಗೊಂಡ್ರು. ಅದಾದಮೇಲೆ ಇನ್ನೂ ಒಂದು ಸ್ವಲ್ಪ ಅಮೌಂಟ್ ಮಿಕ್ಕಿತ್ತು, ಅದಕ್ಕೆ ಸಿಲ್ವರ್ ತೊಗೊಂಡ್ವಿ. ಜೊತೆಗೆ ನಾನು ಈ ಸಲ ಚೀಟಿ ಹಾಕಿದ್ವಿ. ನಮ್ಮ ಅತ್ತೆನೂ ಚೀಟಿ 2 ಬುಕ್ ಕೊಟ್ಟರು ಈ ಥರ. ಸೊ ನಾನು 10,000 ರೂಪೀಸ್ ಚೀಟಿ ಹಾಕಿದ್ವಿ, ನಮ್ಮ ಅತ್ತೆ 5,000 ರೂಪೀಸ್ ಚೀಟಿ ಹಾಕಿದ್ದಾರೆ. ಸೊ 2 ಚೀಟಿ ತೊಗೊಂಡಿದ್ದಕ್ಕೆ ಅವರು 1,500 ರೂಪೀಸ್ ವರ್ತದೆ, ನಾನು ಸಿಲ್ವರ್ ಗಿಫ್ಟ್ ಕೊಡ್ತೀವಿ ಅಂತ ಅಂದರು. ನಾನು ಕುಂಕುಮದ ಭರಣಿ ಸಿಲ್ವರ್ದು ಕೊಡಿ ಚಿಕ್ಕ ಚಿಕ್ಕದು ಅಂತ ಕೇಳಿದೆ. ಯಾಕಂದರೆ ನಮ್ಮ ಮನೇಲಿರೋ ಭರಣಿಗಳು ದೊಡ್ಡದು, ಸೊ ಡೈಲಿ ಯೂಸ್ಗೆ ಚೆನ್ನಾಗಿರಲ್ಲ, ಚಿಕ್ಕ ಚಿಕ್ಕದು ತೊಗೊಳ್ಳೋಣ ಅಂದ್ಬಿಟ್ಟು ಅವೆರಡನ್ನ ಈಸ್ಕೊಂಡು ನಮ್ಮ ಚಿಕ್ಕಪ್ಪ ಡಾಲರ್ನ ಪರ್ಚೇಸ್ ಮಾಡಿದ್ರು. ನಮ್ಮ ಚಿಕ್ಕಪ್ಪ ಕೂಡ ಬಂದಿದ್ರು. ಸೊ ಅವರು ಕೂಡ ರೀಸೆಂಟಾಗಿ ಚೈನ್ನ ಪರ್ಚೇಸ್ ಮಾಡಿದ್ದು. ಅದಕ್ಕೆ ಡಾಲರ್ ಹಳೇದೇ ಯೂಸ್ ಮಾಡ್ತಿದ್ರು, ಅದು ಕಟ್ಟಾಗೋ ಥರ ಇತ್ತು ಅಂದ್ಬಿಟ್ಟು ಹೊಸದನ್ನ ಅದನ್ನು ತಗೊಂಡು ಲಾಸ್ಟ್ ಕಸ್ಟಮರ್ GRTಯಲ್ಲಿ ನಾವೇ. ಆಮೇಲೆ ಎಲ್ಲರೂ ಕೇಳ್ತಾ ಇದ್ರಿ ಮೇಕಿಂಗ್ ಚಾರ್ಜ್ ಎಷ್ಟು ಏನು ಅಂತ. ನೋಡಿ ಫ್ರೆಂಡ್ಸ್, ನಾನು ಹೇಳೋದು ನೀವು ಬಾರ್ಗೇನ್ ಮಾಡೋದ್ರ ಮೇಲೆ ಇರುತ್ತೆ ಇದು ಏನು ಮೇಕಿಂಗ್ ಚಾರ್ಜ್ ಹಾಗೆ ವೇಸ್ಟೇಜ್ ಅನ್ನೋದು. ವೇಸ್ಟೇಜ್ ಫಿಕ್ಸ್ಡ್ ಬಿಡಿ. 10 ಗ್ರಾಮ್ಸ್ ಪರ್ಚೇಸ್ ಮಾಡಿದ್ರೆ 1 ಗ್ರಾಮ್ ವೇಸ್ಟೇಜ್ ಇದ್ದೇ ಇರುತ್ತೆ. ಮೇಕಿಂಗ್ ಚಾರ್ಜ್ ಪರ್ಸೆಂಟೇಜು ಹೆಂಗೆ ಅಂತ ಅಂದರೆ ನಿಮ್ಗೆ ಡಿಪೆಂಡ್. ಇವಾಗ ನೋಡಿ, ಚಿಕ್ಕ ಚಿಕ್ಕ ಶಾಪ್ಸ್ಗೆ ಹೋಗಿ ನೀವು ಪರ್ಚೇಸ್ ಮಾಡಿದ್ರೆ ಮೇಕಿಂಗ್ ಚಾರ್ಜ್ ಕಮ್ಮಿ ತಗೊಳ್ತಾರೆ. ಯಾಕೆ ಅಂತಂದರೆ ಅವ್ರಿಗೆ ರೆಂಟು ಮತ್ತು ಎಕ್ಸ್ಪೆನ್ಸಸ್ ಎಲ್ಲ ಕಮ್ಮಿ ಇರುತ್ತೆ. ದೊಡ್ಡ ಶೋರೂಮ್ಸ್ಗೆಲ್ಲ ಹೋದರೆ ಅವರು ಸ್ಯಾಲ್ರೀಸ್ ಕೊಡಬೇಕು, ಅಷ್ಟು ಜನ ಸ್ಟಾಫ್ನ ಮೇಂಟೈನ್ ಮಾಡಬೇಕು, ರೆಂಟ್ ಪೇ ಮಾಡಬೇಕು, ಎಲೆಕ್ಟ್ರಿಸಿಟಿ ಪೇ ಮಾಡಬೇಕು, ಮೇಂಟೆನೆನ್ಸ್ ಅನ್ನೋದಿರುತ್ತೆ. ಸೊ ಹಾಗಾಗಿ ಅವರು ಈ ಮೇಕಿಂಗ್ ಚಾರ್ಜಲ್ಲಿ ಪರ್ಸೆಂಟೇಜ್ ಎಲ್ಲ ಜಾಸ್ತಿ ತಗೊಳ್ತಾರೆ. ಹಾಗಾಗಿ ನೀವು ಬಾರ್ಗೇನ್ ಮಾಡೋದ್ರಲ್ಲಿ ಡಿಪೆಂಡ್ ಆಗುತ್ತೆ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ನನಗೆ ಯಾವಾಗಲೂ GRTಗೆ ಹೋಗೋದ್ರಿಂದ ಅಲ್ಲಿ ಮ್ಯಾನೇಜರ್ ಪರಿಚಯ ಇರೋದ್ರಿಂದ ಅಲ್ಲಿ ಹೋಗಿ ನಾನು ಅವ್ರ ಜೊತೆ ಮಾತಾಡಿ ಸ್ವಲ್ಪ ಮೇಕಿಂಗ್ ಚಾರ್ಜ್ ಎಲ್ಲ ಕಮ್ಮಿ ಮಾಡಿಸ್ಕೋತೀನಿ. ಅವರು ನಮಗೆ 21% ಹಾಕಿದ್ದಾರೆ. ಬಟ್ ನಾನು ಫೈನಲಾಗಿ ಪೇ ಮಾಡೋದು 10 ಅಷ್ಟೇ, ಮ್ಯಾಕ್ಸಿಮಮ್ 10 ನಾನು ಪೇ ಮಾಡ್ತೀನಿ. ಆ್ಯಂಡ್ ಮನೆಗೆ ಬಂದು ರೂಪೇಶ್ ಜೊತೆ ಎಲ್ಲ ತೋರಿಸಿ ದೇವ್ರ ಹತ್ರ ಇಟ್ಟು, ಆಮೇಲೆ ಇದೊಂದು ಡೈಲಿ ಯೂಸ್ ಕುಂಕುಮದ ಭರಣಿ ತೊಗೊಂಡೆ. ಓಪನ್ ಮಾಡೋಣ. ಡೈಲಿ ಯೂಸ್ಗೆ ಅಲ್ಲಿ ದೇವ್ರ ಹತ್ರ ಇಡೋಕ್ಕೆ. ಅದು ಬೆಳ್ಳಿದೆಲ್ಲ ಫಂಕ್ಷನ್ ಗಿಡಕ್ಕೆ ದೊಡ್ಡದಿದೆ, చిక్ చిక్కుది ಬೇಕು. అది టిఫిన్ బాక్స్ లో అంతా ఏం వాళ్ళు ఇస్తారు అని దానికి సరే ఇవే తీసుకుంటారు. ఊరికే వేస్ట్ అయిపోవాల. ఆ టిఫిన్ పాత్ర ఉండు కదా, ఆ పాత్రల బదులు ఇవి తీసుకుందామట. ఇవి తీసుకుంటువి 1500కి 500 ఇంకా ఎంతమ్మా 3000 రూపాయలు కదా. ದೇವ್ರ ಹತ್ರ ಇಟ್ಟಿದ್ದೀನಿ ಫ್ರೆಂಡ್ಸ್. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ನಾನು
ವಾಟ್ ಐ ಈಟ್ ಇನ್ ಎ ಡೇ ಶುರು ಮಾಡಕ್ಕೆ ಹೋಗಿ ಡೈಲಿ ವ್ಲಾಗೇ ಆಗೋಯ್ತು ಅಷ್ಟೇ. ರೂಪೇಶ್ ಬೈತಾ ಇದ್ದಾರೆ ಏನು ನಿಮ್ದೆಲ್ಲ ಅಂತ. ಅದೇನೋ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತದೆ, ಇನ್ನು ಯಾಕೆ ಅಂತ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಹಲೋ ಹಲೋ, ಕಾದಪ್ಪ ಪೇಮೆಂಟು? ಹಾಂ ಹಾಂ ಸರಿ. ಸ್ಕ್ಯಾನರ್ ಕಳ್ಸಕ್ಕೆ ಹಾಂ ಹಾಂ ಏಮಿ నీకు నిన్ ಬೇಕಾ? ನಾನು ಇಷ್ಟೊತ್ತಲ್ಲಿ ಏನು ತಿನ್ನಲ್ಲ, ನಾನು ಒಂದು ಗ್ಲಾಸ್ ಬಿಸಿನೀರು నీకు కావాలంటే తీసుకోరా. ಹೆಂಗೋ ಕಷ್ಟಪಟ್ಟು ಸಣ್ಣ ಬಿರಿಯಾನಿ ರೈಸ್ ಟೈಮ್ ನೋಡಿ ಹತ್ತೂವರೆ 10:30 ತಿಂತಾರೆ. ಕಬಾಬ್ ಕಾವಾలంటే ನೀನು ಕಬಾಬ್ తీసుకో. ಏನೋ ಕೇಳಕ್ಕೆ ನಾನು ಹೇಳ್ತಿದ್ದು. ಬ್ಲಾಗ್ನ ಎಂಡ್ ಮಾಡೋಣ, ಏನಾದರೂ ಹೇಳು. ಏನ್ ಹೇಳ್ಬೇಕು? ಹೆಂಗ್ ಕಾಣಿಸ್ತಾ ಇದೀನಿ ಇವತ್ತು? ಏನೋ ಡಿಫ್ರೆಂಟ್ ಆಗಿದ್ದೀನಲ್ಲ. ಈ ಐಬ್ರೋನು ಲಿಟ್ರಲಿ ಫ್ರೆಂಡ್ಸ್ ನೀವು ನೋಡ್ಬೋದು ನನ್ನ ಐಬ್ರೋಸು ಆಯ್ತಾ. ಟೂ ಮಂತ್ಸ್ ಅನ್ಸುತ್ತೆ. ನಾನು ಲಾಸ್ಟ್ ಜನವರಿಯಲ್ಲಿ ಮಾಡಿಸಿರೋದು, ಫೆಬ್ರವರಿ ಮಾಡಿಸಿಲ್ಲ, ಮಾರ್ಚಲ್ಲೂ ಮಾಡಿಸಿಲ್ಲ. ನನಗೆ ಹೋಗೋಷ್ಟು ಟೈಮೂ ಇಲ್ಲ. ಹೇಳು ಏನು ಮಾಡಿಸಿದ್ದೀನಿ? ಏನು ಮಾಡಿಸಿಲ್ಲ ನೋಡಿ, ಏನೂ ಮಾಡಿಸ್ಕೊಂಡಿಲ್ಲ. ವ್ಯಾಕ್ಸ್ ಕೂಡ ಮಾಡಿಸಿಲ್ಲ ಫ್ರೆಂಡ್ಸ್. ಹೆಂಗೆ ಬೆಳೆದಿದೆ ನೋಡಿ ಕೂದಲೆಲ್ಲ. ಹೋಗ್ತೀನಿ ನೆಕ್ಸ್ಟ್ ವೀಕ್ ಫ್ರೀ ಮಾಡಿಕೊಂಡು ಸೆಲ್ಫ್ ಟೈಮ್ ಒಂದು 5 hours ಎಲ್ಲ ಪೆಡಿಕ್ಯೂರ್, ಮ್ಯಾನಿಕ್ಯೂರ್, ವ್ಯಾಕ್ಸಿಂಗ್, ಫೇಶಿಯಲ್ ಎಲ್ಲ ತೊಗೊಂಡು ಬರ್ತೀನಿ. ಗುಡ್ ನೈಟ್ ಮಾಡ್ಬಿಡು. ಗುಡ್ ನೈಟ್. ಅಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಹೋಪ್ ನೀವು ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಮ್ಮ ಮತ್ತೇನು ಮಾತಾಡ್ಸೋಣ ಬನ್ನಿ. ಸಾರಿ ಮಾತಾಡ್ಸಿಲ್ಲ ಲಾಸ್ಟಲ್ಲಿ. ಮತ್ತೆ ಕಂಗ್ರ್ಯಾಚುಲೇಷನ್ಸ್, ಗೋಲ್ಡ್ ತಗೊಂಡಿದ್ದೀರಾ. ಆಯಿತು, ಸಂಪಾದನೆ ಮಾಡಿ ಗೋಲ್ಡ್ ಎಲ್ಲ ತೊಗೊಂಡಿದ್ದಾರೆ. ಓಕೆ ಅಷ್ಟೇ ಫ್ರೆಂಡ್ಸ್. ನಮ್ಮತ್ತೆ ಅನ್ನಕ್ಕೆ ಇಟ್ಟಿದ್ದಾರೆ, ರೂಪೇಶ್ ಬಿರಿಯಾನಿ ತರಿಸ್ತಿದ್ದಾರೆ. ನಮ್ಮತ್ತೆ ರೂಪೇಶ್ ಇವಾಗ ಜಗಳ ಆಡೋ ಕಾರ್ಯಕ್ರಮ ಇರುತ್ತೆ. ಸುಮ್ಮನೆ ನಾನು ಮಾಡ್ತೀನಿ ನೀವು ತರಿಸಿ ವೇಸ್ಟ್ ಮಾಡ್ತೀರಾ ಅಂತ. ಕರೆಕ್ಟ್, ಅವ್ರು ಹೇಳೋದು ಕರೆಕ್ಟ್. ಅಷ್ಟೇ ಫ್ರೆಂಡ್ಸ್, ಬಾಯ್ ಬಾಯ್, ಗುಡ್ ನೈಟ್.